ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು PS ಲೋಕ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆನೆ ಮಕ್ಕಳು ಕರ್ಕೊಂಡು ನಾವು ದೇವಸ್ಥಾನಕ್ಕೆ ಹೋದ್ವಿ. ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಮನೆಯವ್ರ ಅಣ್ಣ, ಅತ್ತಿಗೆ ಎಲ್ಲ ನೆನ್ನೆಯಿಂದ ಬೆಂಗಳೂರಿಂದ ಬಂದರು. ಸೊ ಅವರು ಕೂಡ ಪೂಜೆ ಮಾಡಿಸಿರ್ಲಿಲ್ಲ, ಮಡ್ಲಕ್ಕಿ ಕೊಡೋದಿತ್ತು ಆ್ಯಂಡ್ ಅರ್ಕೆ ಕೂಡ ಇತ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತೇಳಿ ಟಿಫನ್ಗೂ ಮುಂಚೆನೆ ಹೋಗಿದ್ದೀವಿ. ನಮ್ಮ ಮನೆಯವರು ಹಾಗೆ ನಮ್ಮ ಮಾಮ ಇಬ್ರು ಕೂಡ ಬರ್ಲಿಲ್ಲ. 2-3 ಸತಿ ಹೋಗಿ ದರ್ಶನ ಮಾಡ್ಕೊಂಡ್ ಬಂದಿದ್ದೀವಿ, ನೀವೇ ಹೋಗ್ರಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ನಮ್ಮ ಮನೆಯವ್ರ ಅಣ್ಣ, ಅತ್ತಿಗೆ, ಮಕ್ಳು ಎಲ್ರು ಕೂಡ ಹೋದ್ವಿ. ಅಂಡ್ ಪಾಸ್ ಕೂಡ ಇತ್ತು. ಫಸ್ಟ್ ಪೂಜೆ ಸಾಮಾನೆಲ್ಲ ಅಲ್ಲೇ ತಗೊಂಡು ಹೊರಗಡೆನೆ ನಾವೇ ಕಾಯಿ ಹೊಡೆದು ಪೂಜೆ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಕ್ಯೂಗೆ ಹೋಗಿ ನಿಂತ್ಕೊಂಡ್ವಿ. ಬಟ್ ಅಲ್ಲಿ ವಿಡಿಯೋಸ್ ಯಾವ್ದು ತೆಕೊಳಕ್ ಆಗ್ಲಿಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು. ಅಂಡ್ ನಾಳೆ ಒಂದೇ ದಿನ ಅಮ್ಮನ ಇಲ್ಲಿ ಕೂರ್ಸಿರ್ತಾರಲ್ವಾ, ಹಾಗಾಗಿ ಅದ್ರಲ್ಲಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮಡ್ಲಕ್ಕಿ ಉಪ್ಸೋರು ತುಂಬಾ ಜನ ಇದ್ರು. ಹಾಗಾಗಿ ಅಲ್ಲೆಲ್ಲೂ ವಿಡಿಯೋಸ್ ಮಾಡ್ಕೊಂಡಿಲ್ಲ. ಅಂಡ್ ಹಾಗೆ ಅಮ್ಮನ ಹತ್ರ ಬರ್ತಾ ಇದ್ದಂಗೆ ಅಷ್ಟು ಹತ್ರದಿಂದ ನೋಡ್ತಿದ್ವಲ್ಲ, ಆ ಏನೋ ಒಂಥರ ಖುಷಿ. ಅಂಡ್ ಹಾಗೆ ನಮಗೆ ಗೊತ್ತಿಲ್ದಲೆ ಒಂದು ಕ್ಷಣ ನಾವು ಭಾವುಕರಾಗ್ತೀವಿ. ನಾನ್ ಸುಮಾರು ಟೈಮ್ ಗಮನಿಸಿದೀನಿ. ಅಂದ್ರೆ ಅದು ನನ್ನ ಅನುಭವನೇ ಅಂತ ಅನ್ಕೊಳ್ತೀನಿ. ಯಾವುದೇ ದೇವ್ರನ್ನ ತುಂಬಾ ಹತ್ರದಿಂದ ನೋಡಿದಾಗ ಮನ್ಸಿಗೆ ಏನೋ ಒಂಥರ ಅದು ನಮಗೆ ಗೊತ್ತಿಲ್ದೇನೆ ಕಣ್ಣಂಚಲ್ಲಿ ನೀರು ಬರುತ್ತೆ. ಸೊ ದೇವ್ರ ಹತ್ರ ಹೋಗಿ ಅಷ್ಟು ಹತ್ರದಿಂದ ಮಾರಮ್ಮನ್ ನೋಡಿದಾಗಂತೂ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಸೊ ದರ್ಶನ ಮಾಡ್ಕೊಂಡು ಅಲ್ಲೇ ಒಂದ್ 5 ನಿಮಿಷ ನಿಂತ್ಕೊಂಡು ಒಂದ್ ಮೂಲೆಯಲ್ಲಿ ಅಂಡ್ ನನ್ನ ಮಗಳನ್ನ ಕೂಡ ಅಮ್ಮನ ಮಡ್ಲಿಗೆ ಕೊಟ್ಬಿಟ್ಟು ನಂತರ ಜಾತ್ರೆ ಎಲ್ಲ ಅಡ್ಡಾಡ್ಕೊಂಡು ಮನೆ ಕಡೆ ಬಂದ್ವಿ. ಸೊ ಅಲ್ಲೂ ಕೂಡ ಯಾವುದೋ ವಿಡಿಯೋಸ್ ಮಾಡ್ಕೊಂಡಿಲ್ಲ. ನನ್ನ ಫೋನ್ ಬೇರೆ ಸ್ವಿಚ್ ಆಫ್ ಆಗಿತ್ತು. ಸೊ ಆದ್ರಿಂದ ಮನೆಗೆ ಬಂದ್ಬಿಟ್ಟು ಮತ್ತೆ ನಾವು ಊರಿಗೆ ಹೊರಡ್ತಾ ಇದೀವಿ. ಇನ್ನ 2 ಡೇಸ್ ಆದ್ಮೇಲೆ ನನ್ನ ಮಗಳು ಬರ್ಡೇ ಕೂಡ ಇತ್ತು. ಹಾಗಾಗಿ ಅದಕ್ಕೆ ಏನು ನಾವು ಪ್ರಿಪ್ರೇಷನ್ನೇ ಮಾಡ್ಕೊಂಡಿರ್ಲಿಲ್ಲ. ಇನ್ನ ನಮ್ಮ ಭಾವ ನಮ್ಗೆ ಬಸ್ ಸ್ಟಾಂಡ್ಗೆ ಬಿಡೋಕಂತ ಬಂದ್ರು. ಅಂಡ್ ಹಾಗೆ ಅಲ್ಲೇ ಮಥುರಾ ಪ್ಯಾರಡೈಸ್ ಪಕ್ಕದಲ್ಲಿ ಇದೆಯಲ್ವಾ ಧಾತ್ರಿ ರಿಟರ್ನ್ ಗಿಫ್ಟ್ಸ್ ಅಂತ, ಆ ಶಾಪ್ಗೆ ಹೋಗ್ಬಿಟ್ಟು ರಿಟರ್ನ್ ಗಿಫ್ಟ್ ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಇಲ್ಲಿ ಬಜೆಟ್ ಫ್ರೆಂಡ್ಲಿ ಆಗು ಕೂಡ ಸಿಗುತ್ತೆ. ಅಪ್ ಟು 20 ರುಪೀಸ್ ಇಂದ ಹಿಡಿದು 100 150 ವರೆಗೂ ಸಿಗುತ್ತೆ ಸಮಥಿಂಗ್. ಅಲ್ಲಿ ಒಬ್ರು ಸೀಮಂತಕ್ಕೆ ಅಂತ ನೋಡ್ತಾ ಇದ್ರು. ಅಂಡ್ ನಾವು ಹೋಗ್ಬಿಟ್ಟು ನಮ್ಮ ಬಜೆಟ್ಗೆ ತಕ್ಕನಂಗೆ ನಾವು ಒಂದು ರಿಟರ್ನ್ ಗಿಫ್ಟ್ ನ ಚೂಸ್ ಮಾಡ್ಕೊಂಡೆ. ಬಟ್ ನನಗೆ ಈ ಪ್ಯಾಟರ್ನ್ ತುಂಬಾ ಇಷ್ಟ ಆಯ್ತು. ಕಳ್ಸದಲ್ಲಿ ಅರ್ಶಿನ ಕುಂಕುಮ ಕೊಡೋ ಅಂತದ್ದು ಇದೇನೋ ಒಂಥರ ಡಿಫ್ರೆಂಟ್ ಆಗಿತ್ತು. ಇನ್ನ ಪ್ಲೇಟ್ಸ್ ಎಲ್ಲ ಯಾವಾಗ್ಲೂ ಕೊಡ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ಚೂಸ್ ಮಾಡ್ಕೊಂಡೆ. ಸೊ ರಿಟರ್ನ್ ಗಿಫ್ಟ್ ಎಲ್ಲ ತಗೊಂಡು ನಾನು ನಮ್ಮ ಮನೆಯವರು ಹೊರಟ್ವಿ. ನನ್ ಮಗ ಅವ್ರ ಜೊತೆಗೆ ಉಳ್ಕೊಂಡ. ಅವನಿನ್ನು ಜಾತ್ರೆ ಎಲ್ಲ ಅಡ್ಡಾಡ್ಬೇಕು, ನಾನು ನಾಳೆಗ್ ಬರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವು ಬಂದು ನಾನು ನಾಳೆ ಬಿಟ್ಟು ನಾಡಿದ್ದು ನನ್ನ ಮಗಳು ಬರ್ಡೇ ಇದೆ. ಸೊ ಈಗ ಮಾರಿ ಜಾತ್ರೆ ಮುಗಿಸ್ಕೊಂಡು ಜಸ್ಟ್ ಇವತ್ತಾನೆ ಊರಿಂದ ಬಂದ್ವಿ. ನಮ್ಮ ಮನೇಲಿ ನಾನು ನನ್ನ ಹಸ್ಬೆಂಡ್ ಸೇರಿ ಮಾಡ್ತಿರೋಂಥ ಮೊದಲನೇ ಫಂಕ್ಷನ್ ಇದು. ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಐ ಹೋಪ್ ಸಕ್ಸಸ್ ಆಗಲಿ ಅಂತ ಅನ್ಕೊತೀನಿ. ಅಂದರೆ ನನ್ನ ಮಗನ ಬರ್ಡೇ ಮಾಡಿದಾಗ ಅವನಿಗೀಗ ಆಲ್ರೆಡಿ 11 ಇಯರ್ಸು. 11 ಇಯರ್ಸ್ ಬ್ಯಾಕು ಆ ಮಟ್ಟಿಗೆ ಏನಿತ್ತು ಆ ರೀತಿ ಮಾಡಿದ್ವಿ. ಬಟ್ ಈಗ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಇನ್ನೂ ಜಾತ್ರೆ ಮುಗಿಸ್ಕೊಂಡು ಜಸ್ಟ್ ಬಂದ್ವಾ. ಹಾಗೆ ಸ್ವಲ್ಪ ಸ್ಟ್ರೈನ್ ಕೂಡ ಇದೆ. ಬಟ್ ಕುತ್ಕೊಳ್ಳೋಷ್ಟು ಟೈಮ್ ಇಲ್ಲ. ಎಲ್ಲ ಕೆಲಸನೂ ಕೂಡ ಪೆಂಡಿಂಗ್ ಇದೆ. ಯಾವುದೇ ಒಂದು ಕೆಲಸನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಈವನ್ ಮಗಳಿಗೆ ಬಟ್ಟೆ ತರೋದು ಕೂಡ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅದಷ್ಟು ಏನೇನು ತರೋದಿದೆಯೋ ಅದನ್ನೇ ಎಲ್ಲ ಇವತ್ತು ತರೋಣ ಅಂತ ಅಂದ್ಕೊಂಡು ಈಗಿನ ಹೊರಟ ಇದ್ದೀವಿ. ಅಂತಂದರೆ ನಾವು ಆಲ್ರೆಡಿ 1 ವೀಕ್ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ನಮಗೆ ಆ ಟೈಮಿಗೆ ಅಡುಗೆ ಭಟ್ರೆಲ್ಲ ಸಿಗಲಿಲ್ಲ. ಸೊ ಹಾಗಾಗಿ ಅದರ ನೆಕ್ಸ್ಟ್ ವೀಕ್ ಪ್ಲ್ಯಾನ್ ಮಾಡ್ಕೊಂಡ್ವಿ. ಶಿವಮೊಗ್ಗ ಮಾರಿ ಜಾತ್ರೆ ಬೇರೆ ಬಂತು. ಹಾಗಾಗಿ ಅಲ್ಲೂ ಕೂಡ ಬಿಡೋ ಆಗಿಲ್ಲ. ಅದನ್ನು ಮುಗಿಸ್ಕೊಂಡು ಜಸ್ಟ್ ಇವಾಗ ತಾನೇ ಬಂದಿದ್ದೀವಿ. ಸೊ ಫಸ್ಟು ದಿನಸಿ ಅಂಗಡಿ ಹೋದ್ವಿ. ಅಲ್ಲಿ ಸ್ಲಿಪ್ ಎಲ್ಲ ಕೊಟ್ಬಿಟ್ಟು ಬಟ್ಟೆ ತರೋಣ ಅಂತ ಬಂದ್ವಿ. ಬಟ್ ನಂಗೆ ಇಲ್ಲಿ ಯಾವುದು ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಶಾಪ್ಗೆ ಹೋದ್ವಿ. ಸೊ ನಾನೊಂದಿಷ್ಟು ರೆಫರೆನ್ಸ್ ಪಿಕ್ನ ಇಟ್ಕೊಂಡಿದ್ದೆ. ಬಟ್ ನಮ್ಮೂರಲ್ಲಿ ನಮಗೆ ಬೇಕಾಗಿರೋ ಥರ ಸಿಗಲಿಲ್ಲ. ಶಿವಮೊಗ್ಗಕ್ಕೆ ಹೋದಾಗಲೂ ತರೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ನಂಗೆ ಟೈಮೇ ಸಾಕಾಗಲಿಲ್ಲ. ಎಷ್ಟಿದು? ಸೊ ನನಗೆ ಬೇಕಾಗಿರೋ ಥರದ್ದು ಸಿಗಲಿಲ್ಲ. ಅಲ್ಲಿದ್ದಿದ್ರಲ್ಲಿ ಚೆನ್ನಾಗಿರೋದನ್ನ ತಗೊಂಡು ಬಂದ್ವಿ. ನಾನು ಸ್ವಲ್ಪ ನೆಟೆಡ್ ಎಲ್ಲ ಬೇಡ, ಈ ಬೇಸಿಗೆಯಲ್ಲಿ ಕಿರಿಕಿರಿ ಮಾಡ್ತಾಳೆ ಪಾಪುನು ಹಾಕೊಂಡಾಗ ಅಂತ ಹೇಳಿ ಸ್ವಲ್ಪ ಸಾಫ್ಟ್ ಕ್ಲಾತಲ್ಲೇ ಹುಡುಕ್ತಾ ಇದ್ದೆ. ಅದೇ ಥರ ಮೆಟೀರಿಯಲಲ್ಲಿ ಸಿಕ್ತು. ಇನ್ನು ಅದನ್ನು ತಗೊಂಡು ರೇಷನ್ ಅಂಗಡಿ ಹತ್ರ ಬಂದ್ವಿ. ಆಲ್ಮೋಸ್ಟ್ ಎಲ್ಲ ಕಟ್ಟಿದ್ರು. ಅದನ್ನು ಕಾರ್ಗೆಲ್ಲ ಹಾಕ್ಕೊಂಡು ನಂತರ ನಾವು ಹೋಗಿದ್ದೆ ಕೇಕ್ ಆರ್ಡರ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ತುಂಬ ಚೆನ್ನಾಗಿ ಕೇಕ್ನ ಮಾಡ್ತಾರೆ. ಹಾಗಾಗಿ ಇಲ್ಲೇ ಬಂದ್ವಿ. ಇದು ನಮ್ಮ ಬಾಣಾವರ ಮೇನ್ ರೋಡಲ್ಲೇ ಇದೆ, ಹಾಸನ ಅಯ್ಯಂಗಾರ್ ಬೇಕ್ರಿ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಬಂದು ಕೇಕ್ ಆರ್ಡರ್ ಕೊಟ್ಟು ಮನೆ ಕಡೆ ಹೊರಟ್ವಿ.
ಸೊ ಅಗೇನ್ ಇದು ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ. ಬರ್ಡೇ ಹಿಂದಿನ ದಿನದ್ದು ಶಾಮಿಯಾನದವರಿಗೆ ಮತ್ತೆ ಡೆಕೋರೇಷನ್ ಮಾಡೋರಿಗೆ ಬರಕ್ ಹೇಳಿದೀವಿ. ಅವರು ಕೂಡ ಜಾತ್ರೆ ಕೆಲಸದಲ್ಲಿ ಬ್ಯುಸಿ ಇದ್ರು, ಮತ್ತೆ ನಾವು ಕೂಡ ಊರಿಗೆಲ್ಲ ಹೋಗಿ ಬರೋದ್ರಲ್ಲಿ ಬ್ಯುಸಿ ಇದ್ವಲ್ಲ. ಸೊ ಹಾಗಾಗಿ ಇವತ್ತು ಬರಕ್ ಹೇಳಿದೀವಿ. ಅಂದ್ರೆ ಪ್ರಾಪರ್ ಪ್ಲಾನ್ ಕೊಡೋದಕ್ಕೆ, ಸೆಲೆಬ್ರೇಷನ್ ಎಲ್ಲಿ ಮಾಡೋದು ಏನು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾ ಇದೀವಿ. ಓ ನೆನ್ನೆಯಿಂದಲ್ಲ ಆ ಡೆಕೋರೇಷನ್ ಒಪ್ಕೊಂಡು ನಾನು ಅಲ್ಲಿ ಆರ್ಡರ್ ನಾಳೆ ಸಂಜೆಗೆ ಇದೆಲ್ಲ ಬಿಟ್ಕೊಡ್ಬೇಕು ದೇವಸ್ಥಾನ. ಎಲ್ರಿ ತೋರ್ಸಿ. ಇನ್ನಕ್ಕೆ ಕಳ್ಸ್ಬಿಡ್ಲಣ್ಣ, ಇದು ವೆಜ್ ಅನ್ ಇದು ಕಳ್ಸಪ್ಪಜಿ ನಂಗೆ. ನೀವು ನೋಡಿ ಫೋನ್ ಮಾಡ್ರಿ. ಇಲ್ಲ ಇನ್ನು ನಮ್ಮೂರ್ ಸುತ್ತಮುತ್ತ ಎಲ್ಲ ಜಾತ್ರೆಗಳು ಮತ್ತೆ ದೇವಸ್ಥಾನ ಓಪನಿಂಗ್ ಸುಮಾರು ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ಶಾಮಿಯಾನ ಹಾಕೋದಕ್ಕೆಲ್ಲ ಬೆಳಗ್ಗೆನೆ ತಂದು ಹಾಕಿದ್ರು. ಇನ್ನ ಭಟ್ರು ಕೂಡ ಮಧ್ಯಾಹ್ನ 2:30 ಅಷ್ಟರಲ್ಲಿ ಬಂದ್ರು. ಅವ್ರು ಬಂದ್ಮೇಲೆ ಇನ್ನ ಪಾತ್ರೆಗಳೆಲ್ಲ ತರ್ಸ್ಕೊಂಡ್ವಿ. ಅಂಡ್ ಇದನ್ನೆಲ್ಲ ಎತ್ತಿಟ್ಟು ನಮ್ಮನೆಯವ್ರಂತೂ ಓಡಾಟ ಜಾಸ್ತಿ ಆಗೋಯ್ತು ಒಬ್ರೇ ಆಗಿರೋದ್ರಿಂದ. ಸರಿ ಸರಿ. ಸೊ ಇನ್ನ ಸಣ್ಣ ಪುಟ್ಟ ಐಟಮ್ಸ್ ಏನೇನ್ ಬೇಕಾಗಿತ್ತು ಅದನ್ನೆಲ್ಲ ತಂದ್ಕೊಡಕ್ಕೆ ನಮ್ಮನೆಯವ್ರು ಒಂದ್ ಕಡೆ ಹೋಗಿದ್ರು. ಇನ್ನ ನಾವು ಸ್ಟವ್ಗೆ ಪೂಜೆ ಮಾಡ್ಕೊಟ್ರೆ ಅವರು ಕೂಡ ಅಡ್ಗೆ ಕೆಲ್ಸನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಂತಂದ್ರು. ಸೊ ಈಗ ನನ್ನ ತಂಗಿ ಪೂಜೆ ಮಾಡ್ತಾ ಇದ್ದಾಳೆ. ನವೀನ ಹೋಗ್ಲಿಲ್ವಾ ಫೋನು? ಗಣಪತಿ ಐತಿ ಫಸ್ಟ್. ಕರೆಕ್ಟಾಗಿ ತಂದಾರ ಎಲ್ಲ ಹಾಕಿದಾರ? ಅದೇ ಇದು ಬೆಲ್ಲದ್ದು ಅಲ್ಲೇ ಮುಂದ್ಕಿಟ್ರಿ. ಎಲ್ಲ ಅಡಿಕೆ ಬೆಲ್ಲ ಅದ್ರ ಮುಂದೆ ನೀಡಿ. ಎಲ್ಲ ಹೋದ್ರಲ್ಲ ಚೇಂಜ್ ಇಲ್ಲ ಅಂತ. ಇರಿ ಅದೆಲ್ಲ ಸಾಕಾಗುತ್ತೆ. ಒಬ್ರು ಕುತ್ಕೊಂಡು ಹೆಚ್ಚಕ ದೊಡ್ಡದು ನಾವ್ ಅಲ್ಲಿ ಕೆಂಚಪ್ಪನ್ ಮಾಡೋಕ್ ತಂದಿರ್ಲಿಲ್ವಾ? ಆಮೇಲೆ ಒಬ್ರೇ ಆಗ್ಬಿಟ್ಟು ಸಾಕಾದಂಗ ಆಯ್ತು ಅದು ಓಡಾಡ್ತಿ. ಇನ್ನು ಊಟಕ್ಕೆ ಅಡುಗೆಗೆ ಎಲ್ಲ ನಮ್ಮನೆ ಪಕ್ಕದ ಮನೆಯಲ್ಲೇ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ನಮ್ಮನೆ 3 ಫ್ಲೋರ್ಸ್ ಇದೆ. ಮೇಲ್ಗಡೆ ಹತ್ತಿ ಇಳಿಯೋದಕ್ಕೆಲ್ಲ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಈ ನಮ್ಮನೆ ಪಕ್ಕದ ಮನೆಯನ್ನೇ ಪ್ಲಾನ್ ಮಾಡ್ಕೊಂಡ್ವಿ. ಆ ಆಂಟಿನೂ ಅಷ್ಟೇ ಪಾಪ ನಮ್ಮನೆಯವ್ರನ್ನ ಸ್ವಂತ ಮಗನ್ ತರನೇ ಟ್ರೀಟ್ ಮಾಡ್ತಾರೆ. ಸೊ ನಾವು ಕೇಳಿದ ತಕ್ಷಣ ಒಂದೇ ಮಾತಿಗೆ ಇಲ್ಲ ಅಂತಾನೆ ಹೇಳಿಲ್ಲ, ಅವರು ಮಾಡ್ಕೊಳ್ರಿ ಅಂತ ಹೇಳಿದ್ರು. ಸೊ ನಾವು ಹಾಗೆ ಯಾವ ರೀತಿ ಅಕ್ಕಪಕ್ಕದವ್ರ ಜೊತೆಗಿರ್ತೀವೋ ಅವರು ಅಷ್ಟೇ ನಮ್ ಜೊತೆ ಚೆನ್ನಾಗಿರ್ತಾರೆ. ಸೊ ಈಗೆಲ್ಲ ಮತ್ತೊಮ್ಮೆ ಬಂದು ಚೆಕ್ ಮಾಡ್ಕೊಂಡು ಬಾದುಷ ಎಲ್ಲ ರೆಡಿ ಮಾಡಿದ್ರು. ಅಪ್ಪಾಜಿಗೆ ಅಡುಗೆ ಮಾಡೋ ಹತ್ರನೇ ಇರೋಕೆ ಹೇಳಿದ್ವಿ. ಸೊ ಬಾದುಷನೆಲ್ಲ ಪ್ಯಾಕ್ ಮಾಡ್ತಾ ಇದ್ರು. ಅಂಡ್ ಪಾಪುನ ನನ್ನ ತಂಗಿ ಮನೆ ಕಳಿಸಿ ನಾನು ಮನೆ ಹತ್ರ ಎಲ್ರನ್ನೂ ಕೂಡ ಇನ್ವೈಟ್ ಮಾಡ್ಬೇಕಾಗಿತ್ತು, ಅದಕ್ಕೆ ಹೋಗಿದ್ದೆ. ಇನ್ವೈಟ್ ಮಾಡಿ ಬರೋಷ್ಟರಲ್ಲಿ ಊರಿಂದ ಕೂಡ ಎಲ್ರು ಬಂದಿದ್ರು. ಬರ್ತಿದ್ದಂಗೆ ಅವರು ರಿಟರ್ನ್ ಗಿಫ್ಟ್ಸ್ನೆಲ್ಲ ಪ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ನಾವು ಇದೇ ಫಸ್ಟ್ ಟೈಮ್ ಫಂಕ್ಷನ್ ಮಾಡ್ತಿರೋದ್ರಿಂದ ನಮಗೂ ಕೂಡ ಸ್ವಲ್ಪ ಗಡಿಬಿಡಿ ಆಯಿತು. ಗಡಿಬಿಡಿ ಆಯಿತು ಅನ್ನೋದಕ್ಕಿಂತ ನಮಗೆ ಟೈಮ್ ಕಮ್ಮಿ ಸಿಕ್ತು ಅಷ್ಟೇ. ಮಾರಿ ಜಾತ್ರೆಗೆ 3 ದಿನ ಹೋದ್ವಲ್ಲ, ಅಲ್ಲಿ ನಮಗೆ ಟೈಮ್ ಸ್ವಲ್ಪ ಕನ್ಸ್ಯೂಮ್ ಆಯಿತು. ಆ್ಯಂಡ್ ಹಾಗಂತ ನಾವು ಜಾತ್ರೆನೂ ಬಿಡೋ ಹಾಗಿಲ್ಲ, ಊರಿನ ಮಗಳಾಗಿ ನಾವು ಜಾತ್ರೆಗೆ ಹೋಗಲೇಬೇಕು. ಸೊ ಹಾಗಾಗಿ ಸ್ವಲ್ಪ ಗಡಿಬಿಡಿ ಆಯಿತು. ಆ್ಯಂಡ್ ಓಡಾಟನೂ ಕೂಡ ತುಂಬ ಜಾಸ್ತಿ ಆಯಿತು. ನಮ್ಮ ಭಾವ, ನಮ್ಮ ಅಕ್ಕ, ನಮ್ಮ ಮನೆಯವ್ರ ಅಣ್ಣ ಅತ್ತಿಗೆ ಎಲ್ಲ ಅವ್ರು ನಮ್ಮ ಜೊತೆಗೆ ಊರಿಗೆ ಬಂದಿದ್ರೆ ನಮಗಿಷ್ಟು ಎಫೆಕ್ಟ್ ಆಗ್ತಾ ಇರಲಿಲ್ಲ. ಸೊ ಅವ್ರು ಬರೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿತ್ತು. ಅವ್ರು ಬಂದಿದ್ದೆ ರಾತ್ರಿ 10 ಗಂಟೆ ಆಯಿತು. ಆ್ಯಂಡ್ ಅಡುಗೆನೂ ಕೂಡ ಭಟ್ರಿಗೆ ಮಾಡೋಕೆ ಹೇಳಿದ್ವಿ. ಆ್ಯಕ್ಚುಲಿ ನಮ್ಮ ನೈಟಿಗೆಲ್ಲ ಏನೂ ಹೇಳಿರಲಿಲ್ಲ. ಪಾಪ ಅಂಕಲ್ ಬೇಜಾರು ಮಾಡ್ಕೊಳ್ದಲೆ ಅಡುಗೆನೂ ಕೂಡ ನೈಟ್ ಊಟಕ್ಕೆ ಮಾಡಿಕೊಟ್ರು. ಊಟ ಎಲ್ಲ ಮಾಡಿ ಎಲ್ಲರೂ ಕೂಡ ಮಲ್ಕೊಂಡಿದ್ರು. ಪಾಪುನೂ ಎಲ್ಲ ಮಲಗಿಸಿ ನಾನು, ನನ್ನ ಅತ್ತೆ ಮಗಳು, ನನ್ನ ಹಸ್ಬೆಂಡು 3 ಜನನೂ ಬಂದ್ವಿ. ಆ್ಯಂಡ್ ನಮ್ಮೂರ ಕಡೆ ಜಾಸ್ತಿ ಕರ್ಗಡ್ಬೆ ಮಾಡೋದು, ಹಾಗಾಗಿ ಇವಳಿಗೆ ಒಬ್ಬಟ್ಟು ಯಾವ ರೀತಿ ತಟ್ತಾರೆ, ಹೆಂಗೆ ಭಟ್ರು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೋಡೋದಕ್ಕೋಸ್ಕರ ಬಂದ್ವಿ. ಕೂತ್ಕೊಂಡು ತಟ್ಟಕ್ಕಲ್ಲ ಅಲ್ಲ, ಇವಷ್ಟು ಈಗ ನಿಂತ್ಕೊಂಡೆ ತಟ್ಬೇಕಲ್ಲ ಹೇಳ್ರಿ. ಅದಕ್ಕೆ ಅವರು ಅಂದರೆ ಹಿಂಗೆ ಇದು ಮಾಡ್ತಾರಲ್ಲ, ಬೇಗ ಆಗ್ತವೆ ಹಂಗೆ. ನಾವು ಅಷ್ಟೇ ಇಟ್ಟೊಂದು ತೆಳ್ಳು ಕಲ್ಸ್ಕೊಬೇಕಷ್ಟೇ. ಭುಜ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ನಾವು ಹಿಂಗೆ ತಟ್ಕೊಳ್ಳೋದು ಮನೇಲಿ. ನೋಡಿ ಎಷ್ಟು ಹಿಂಗೆ ಮಾಡಿದ್ರೆ ಕರೆಕ್ಟಾಗಿ ಎಲ್ಲ ಕಡೆ ಇದಾಗ್ತದೆ. 1-2-3 ಸತಿ ರೂಢಿ ಆಗೋ ತನಕ.
ಸೊ ನಾವು ಮನೆಯಲ್ಲೇ ಒಂದು ನಮಗೆ ಇಷ್ಟು ಬೇಕಾಗಿರೋಷ್ಟು ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ಎಷ್ಟೊಂದು ಕಷ್ಟಪಡ್ತೀವಿ. ಬಟ್ ಇವರು ಎಷ್ಟೊಂದು ಒಬ್ಬಟ್ಟನ್ನ ಇಷ್ಟು ಈಸಿಯಾಗಿ ತಡ್ತಾಯಿದ್ರು. ಅದಕ್ಕೋಸ್ಕರನೇ ನಾವಿಲ್ಲಿ ಬಂದು ನೋಡ್ಕೊಂಡಿದ್ದು. ಅವರು ಟ್ರಿಕ್ಸ್ನ ಕೆಲವೊಂದಿಷ್ಟು ಇರ್ತಾವಲ್ಲ ಅದನ್ನು ತಿಳ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ನೋಡ್ಕೊಂಡು ಒಂದು ಹಾಫ್ ಆನ್ ಅವರ್ ಅಲ್ಲೇ ಕೂತ್ಕೊಂಡ್ವಿ. ಅಷ್ಟರಲ್ಲಿ ನನ್ನ ಕಸಿನ್ ಮಗ ಎದ್ಬಿಟ್ಟ. ಅವನ ಮಗನಿಗೂ ನನ್ನ ಮಗಳಿಗೂ ಒಂದು 10 ಡೇಸ್ ಡಿಫ್ರೆನ್ಸ್ ಅಷ್ಟೇ. ಸೊ ಅವನು ಎದ್ದ ಅಂತ ಹೇಳಿಬಿಟ್ಟು ನಾವು ಕೂಡ ಮನೆ ಕಡೆ ಹೊರಟ್ವಿ. ಸೊ ದಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಮಗಳ ಬರ್ಡೇ ಕಂಪ್ಲೀಟ್ ವ್ಲಾಗ್ ಇರುತ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.